ಸಿದ್ದು 20+ ಅಸ್ತ್ರ ವಿರೋಧಿಗಳು ಗಡಗಡ. ರಾಜ್ಯಸಭೆ ರಣಕಣ ಅಸಲಿ ಲೆಕ್ಕ ಏನು? ಸಿದ್ದು ನಿಗೂಢ ತಾಳದ ಮುಂದೆ ನಡೆಯಲ್ವ ದಳ ಡಿಕೆ ಆಟ? 2023 ಚುನಾವಣೆಗೂ ಮುನ್ನವೇ 2 ಹಕ್ಕಿ ಹೊಡೆದ ಸಿದ್ದರಾಮಯ್ಯ. ರಾಜ್ಯಸಭೆ ರಣಕಣ, ಅಖಾಡದಲ್ಲಿ ಕ್ಯಾಂಡಿಡೇಟ್ಗಳ ಕದನ. ಸಿದ್ದು ಕೊಟ್ಟ ಡಬಲ್ ರಿಚ್ಗೆ ಜೆಡಿಎಸ್ ಕೋಟೆ ತಲ್ಲಣ. ರಾತ್ರೋರಾತ್ರಿ ರಣರೋಚಕ ಕಹಾನಿ. ಸಿದ್ದು ಬಿಟ್ಟ ದಾಳಕ್ಕೆ ಕಂಪ್ಲೀಟ್ ಗೇಮ್ ಚೇಂಜ್. 2 ಮೀಟಿಂಗ್, 2 ಫೋನ್ ಕಾಲ್ಸ್ಗೆ ರಾಜ್ಯಸಭೆ ರಣಕಣವನ್ನೇ ಬದಲಾಯಿಸಿ ಬಿಟ್ಟಿವೆ. ಟಗರು ಮಹಾತಂತ್ರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ರಾಜಕೀಯ ಬುಡವೇ ಗಡಗಡ ಅಲ್ಲಾಡಿ ಹೋಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ರಾತ್ರೋರಾತ್ರಿ ಮಾಡಿದ್ದೇನೋ? ಅಷ್ಟಕ್ಕೂ ಏನದು ಸಿದ್ದು 20+ ಬ್ರಹ್ಮಾಸ್ತ್ರ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದೇ ಕಲ್ಲು 2 ಹಕ್ಕಿ, ಸಿದ್ದು ಮಾಸ್ಟರ್ ಸ್ಟ್ರೋಕ್. ಕುಪೇಂದ್ರ ರೆಡ್ಡಿ ಡಿಕೆಶಿ ಭೇಟಿ ಬೆನ್ನಲ್ಲೇ ಟಗರು ಸ್ಕೆಚ್. ಜೂನ್ 10ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ರಾಜ್ಯದಿಂದ 4 ಸ್ಥಾನಗಳಿಗೆ ಎಲೆಕ್ಷನ್ ಇದೆ. 4ರ ಪೈಕಿ ಬಿಜೆಪಿ ನಿರ್ಮಲಾ ಸೀತಾರಾಮನ್ ಮತ್ತು ಜಗ್ಗೇಶ್ಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಜೈರಾಮ್ ರಮೇಶ್ ಅವರನ್ನ ಅಖಾಡಕ್ಕಿಳಿಸಿದೆ. ಇತ್ತ ಜೆಡಿಎಸ್ ನಿಂದ ಕುಪೇಂದ್ರ ರೆಡ್ಡಿ ಹೆಸರು ಫೈನಲ್ ಆಗಿದೆ. ಅಲ್ಲಿಗೆ ಸಂಖ್ಯಾಬಲದ ಆಧಾರದ ಮೇಲೆ 4 ಸ್ಥಾನಗಳ ಪೈಕಿ ಬಿಜೆಪಿಗೆ 2 ಸ್ಥಾನ ಸಿಕ್ಕರೆ ಕಾಂಗ್ರೆಸ್ 1 ಸ್ಥಾನ ಪಡೆಯುತ್ತೆ. ಇತ್ತ ಸಂಖ್ಯಾಬಲ ಕೊರತೆ ಇದ್ರೂ ಜೆಡಿಎಸ್ ಕೂಡ ರೇಸ್ಗೆ ಇಳಿದಿದೆ. ಆದ್ರೆ ಭಾನುವಾರ ರಾತ್ರಿ ಕಳೆದು ಬೆಳಗಾಗುವಷ್ಟೊತ್ತಿಗೆ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಹೋಗಿತ್ತು. ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿರೋ ಕುಪೇಂದ್ರ ರೆಡ್ಡಿ ಭಾನುವಾರ ರಾತ್ರಿ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ತಮ್ಮ ಸ್ಪರ್ಧೆ ಕಠಿಣವಾಗದಂತೆ ಕಾಂಗ್ರೆಸ್ ಬೆಂಬಲ ಕೋರಿದ್ರು. ಡಿಕೆಶಿ ಮತ್ತು ಕುಪೇಂದ್ರ ರೆಡ್ಡಿ ಈ ಕುರಿತು ಸುದೀರ್ಘ ಚರ್ಚೆಯನ್ನು ನಡೆಸಿದ್ರು. ಈ ವಿಚಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಕಿವಿಗೂ ಬಿದ್ದಿತ್ತು. ಆಗ್ಲೇ ನೋಡಿ ಶುರುವಾಗಿದ್ದು ಟಗರು ಮಾಸ್ಟರ್ ಸ್ಟ್ರೋಕ್ ಸ್ಕೆಚ್ಚು. ರಾತ್ರೋರಾತ್ರಿ ಹೈಕಮಾಂಡ್ಗೆ ಫೋನ್ ಹಾಕಿದ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಿಂದ ರಾಜ್ಯಸಭಾ ಚುನಾವಣೆಗೆ 2ನೇ ಅಭ್ಯರ್ಥಿಯನ್ನ ಫೈನಲ್ ಮಾಡಿಸುವಲ್ಲಿ ಸಕ್ಸಸ್ ಆಗಿದ್ರು. ಇದರ ಫಲವಾಗಿ ಸೋಮವಾರ ಮನ್ಸೂರ್ ಖಾನ್ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ 2ನೇ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ರು. ಪ್ರತಿಸ್ಪರ್ಧಿಗೂ ಎದುರಾಳಿಗೂ ಟಗರು ಸೂಪರ್ ಟಕ್ಕರ್. ಹೌದು ವೀಕ್ಷಕರೇ, ಇಲ್ಲಿ ಸಿದ್ದು ಪ್ರತಿಸ್ಪರ್ಧಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಅದೇ ರೀತಿ ಎದುರಾಳಿ ಅಂದ್ರೆ ಜೆಡಿಎಸ್ ನ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ. ಹೀಗೆ ಡಿಕೆಶಿ ಹಾಗೂ ದಳಪತಿಗಳನ್ನ ಸಿದ್ದು ಒಂದೇ ಏಟಲ್ಲಿ ಕಟ್ಟಿ ಹಾಕುವಲ್ಲಿ ಸಕ್ಸಸ್ ಆಗಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ದಳಪತಿಗಳ ಮಧ್ಯೆ ಅಲಿಖಿತ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದೇನು ಅಂದ್ರೆ 2023ರಲ್ಲಿ ಒಂದೊಮ್ಮೆ ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾದ್ರೆ ಕಾಂಗ್ರೆಸ್ಗೆ ಜೆಡಿಎಸ್ ದೋಸ್ತಿ ಅನಿವಾರ್ಯವಾಗುತ್ತೆ. ಆಗ ಸಿದ್ದರಾಮಯ್ಯ ಅವರನ್ನ ದೂರ ಇಟ್ಟು ತಾವು ಸಿಎಂ ಆಗಬಹುದು ಅನ್ನೋ ಕನಸು ಕಾಣ್ತಿದ್ದಾರೆ ಡಿಕೆ ಶಿವಕುಮಾರ್. ಇದೇ ಕಾರಣಕ್ಕೆ ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸೋತಾಗ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಜೆಡಿಎಸ್ಗೆ ಸಪೋರ್ಟ್ ಮಾಡಿ ದೇವೇಗೌಡರನ್ನ ರಾಜ್ಯಸಭೆಗೆ ಆರಿಸಿ ಕಳಿಸಿತ್ತು. ಈ ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರ ಬೀಳದಂತೆ ಡಿಕೆಶಿ ಕುಮಾರಸ್ವಾಮಿ ಜೊತೆ ಜೋಡೆತ್ತಿನಂತೆ ಗುರುತಿಸಿಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಡಿಕೆಶಿ ಕುಮಾರಸ್ವಾಮಿ ವಿರುದ್ಧ ನೇರವಾಗಿ ವಾಗ್ದಾಳಿ ಕೂಡ ನಡೆಸಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ರಾಜ್ಯಸಭಾ ಚುನಾವಣೆಯಲ್ಲಿ ತಮ್ಮನ್ನ ಬೆಂಬಲಿಸುವಂತೆ ಡಿಕೆಶಿ ಜೊತೆ ಮಾತುಕತೆ ನಡೆಸ್ತಾ ಇದ್ರೆ ಇತ್ತ ಸಿದ್ದರಾಮಯ್ಯ ಸುಮ್ನೆ ಕೂರ್ತಾರಾ? ಖಂಡಿತ ಇಲ್ಲ. ಹೀಗಾಗಿನೇ ದಿಢೀರ್ ದಿಲ್ಲಿಗೆ ಫೋನ್ ಮಾಡಿ ಕಾಂಗ್ರೆಸ್ ಕಡೆಯಿಂದ 2ನೇ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ದು. ಆ ಮೂಲಕ ದಳಪತಿಗಳು ಮತ್ತು ಡಿಕೆಶಿ ಇಬ್ಬರಿಗೂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದು ದಾಳದಂತೆ ಕಾಂಗ್ರೆಸ್ ರಾಜ್ಯಸಭಾ ಚುನಾವಣೆಗೆ 2ನೇ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸುತ್ತಿದ್ದಂತೆ ದೇವೇಗೌಡರು ಅಲರ್ಟ್ ಆಗಿದ್ರು. ಸೀದಾ ಸೋನಿಯಾ ಗಾಂಧಿಗೆ ಫೋನ್ ಮಾಡಿ ತಮ್ಮ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಕೋರಿದ್ದಾರೆ. ಇದರಿಂದ ರಾಜ್ಯಸಭಾ ಚುನಾವಣೆ ಈಗ ತೀವ್ರ ಕುತೂಹಲ ಸೃಷ್ಟಿಸಿದೆ. ಜೆಡಿಎಸ್ಗೆ ಕೇವಲ 13 ಮತಗಳ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಹೆಚ್ಚುವರಿ ಮತಗಳನ್ನ ತಮಗೆ ನೀಡುವಂತೆ ಜೆಡಿಎಸ್ ಮನವಿ ಮಾಡಿದೆ. ದೇವೇಗೌಡರ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ನೀವು ಏನೇ ಮಾಡಿದ್ರು ವೋಟಿಂಗ್ ದಿನ ನನ್ನ ಪ್ಲಾನೇ ನಡೆಯೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸಂಪರ್ಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ.
ಇನ್ನ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಿದ್ದಂತೆ ಬಿಜೆಪಿ ಕೂಡ ತಮ್ಮ ಮೂರನೇ ಅಭ್ಯರ್ಥಿಯನ್ನ ಅಕ್ಕಡಕ್ಕಿಳಿಸಿದೆ. ಆದ್ರೆ ಆ ಮೂರನೇ ಅಭ್ಯರ್ಥಿ ಲೆಹರ್ ಸಿಂಗ್ ಬಿಎಸ್ವೈ ಸೂಚಿಸಿದ ಅಭ್ಯರ್ಥಿ ಎನ್ನಲಾಗುತ್ತಿದೆ. ಹೀಗಾಗಿ ಬಿಎಸ್ವೈ ವಿರೋಧಿ ಬಣ ಮತ್ತು ಅತೃಪ್ತರು ಮೂರನೇ ಅಭ್ಯರ್ಥಿಗೆ ವೋಟ್ ಹಾಕದೆ ಸೋಲಿಸಲು ಮತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿ ಗೆಲ್ಲಿಸುವ ಸಾಧ್ಯತೆ ಇದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಇನ್ನು ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಗೆಲ್ಲೋದ್ರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇವೆ. ಅವೇನು ಅಂದ್ರೆ ಮನ್ಸೂರ್ ಖಾನ್ ಗೆದ್ರೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸಿಕೊಟ್ಟಂತಾಗುತ್ತೆ, ಜೊತೆಗೆ ಜೆಡಿಎಸ್ ಸೋಲಾಗುತ್ತೆ, ಅದರಿಂದ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಒಡೆದಂತಾಗುತ್ತೆ, ದಳಪತಿಗಳು ಮತ್ತು ಡಿಕೆಶಿ ನಡುವಿನ ಸಂಬಂಧವನ್ನು ಮುರಿದಂತಾಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.